ಚಲಿಸುತ್ತಿದ್ದಂತಹ ವ್ಯಾನ್ನಿಂದ ಕೆಳಗೆ ಬಿದ್ದಂತಹ ಶಾಲಾ ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶಾಲಾ ವಾಹನದಿಂದ ಕೆಳಗೆ ಬಿದ್ದಂತಹ ಇಬ್ಬರು ವಿದ್ಯಾರ್ಥಿನಿಯರು ಗುಜರಾತ್ನ ವಡೋದರಾದಲ್ಲಿ ನಡೆದಿರುವಂತಹ ಭಯಾನಕ ಘಟನೆ ಇದು. ಚಲಿಸ್ತಾ ಇದ್ದಂತಹ ಶಾಲಾ ವಾಹನ ವ್ಯಾನ್ ಏನಿದೆ ಅದರಿಂದ ಇಬ್ಬರು ವಿದ್ಯಾರ್ಥಿನಿಯರು ಕೆಳಗೆ ಬಿದ್ದಿದ್ದಾರೆ. ಬಾಲಕಿಯರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪೋಷಕರಲ್ಲಿ ಆತಂಕ ಕೂಡ ಶುರುವಾಗಿದೆ. ಗುಜರಾತ್ನ ವಡೋದರಾದಲ್ಲಿ ನಡೆದಿರುವಂತಹ ಭಯಾನಕ ಘಟನೆ ಇದು. ಶಾಲಾ ವ್ಯಾನ್ ಚಾಲಕನನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಮಕ್ಕಳು ಹಿಂಬದಿಯಿಂದ ಬೀಳುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಈಗ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಮಕ್ಕಳು ಹಿಂಬದಿಯಿಂದ ಬಿದ್ದಂತಹ ದೃಶ್ಯ ವ್ಯಾನ್ನಿಂದ ಚಲಿಸ್ತಾ ಇರುವಂತಹ ವ್ಯಾನ್ನಿಂದನೇ ಕೆಳಗಡೆ ಬಿದ್ದಿದ್ದಾರೆ. ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ. ಸದ್ಯಕ್ಕೆ ವಾಹನದ ಚಾಲಕನನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಅದೇ ದೃಶ್ಯವನ್ನ ನೀವೀಗ TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ವ್ಯಾನ್ ನಿಂದ ಬಿದ್ದಂತಹ ಮಕ್ಕಳು ಎದ್ದಿದ್ದಾರೆ, ಬಟ್ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಹಾಗಾದ್ರೆ ಅಲ್ಲಿ ನೋಡ್ತಾ ಇದ್ರೆ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇರುವಂತ ವ್ಯಾನ್ ಅದು ಅಂತ. ವಾಹನ ಚಾಲಕನ ನಿರ್ಲಕ್ಷ್ಯದಿಂದ ಈ ರೀತಿ ಆಯ್ತು ಅನ್ನುವಂತ ಕಾರಣಕ್ಕೆ ಈಗ ಪೊಲೀಸರು ಬಂಧಿಸಿದ್ದಾರೆ ವ್ಯಾನ್ ನ ಚಾಲಕನನ್ನ. ಶಾಲಾ ವಾಹನ ಅಂತ ಬಂದ್ರೆ ಎಷ್ಟೇ ಸೇಫ್ಟಿ ಆಗಿದ್ರು ಕೂಡ ಸಾಲದು. ಶಾಲೆಯ ಎದುರುಗಡೆ ನಿಧಾನವಾಗಿ ಚಲಿಸಿ ಅಂತಾರೆ, ಆಸ್ಪತ್ರೆಯ ಎದುರುಗಡೆ ನಿಧಾನವಾಗಿ ಚಲಿಸಿ ಅಂತಾರೆ. ಅದೇ ರೀತಿಯಾಗಿ ಮಕ್ಕಳು ಇರುವಂತಹ ವಾಹನ ಕೂಡ ನಿಧಾನವಾಗಿ ಚಲಿಸ್ಕೊಂಡು ಹೋಗ್ಬೇಕಾಗುತ್ತೆ. ಆದ್ರೆ ಆ ಡೋರ್ ಸರಿಯಾಗಿ ಕ್ಲೋಸ್ ಮಾಡಿದ್ರ ಇಲ್ವಾ ಅನ್ನುವಂಥದ್ದು. ಹಿಂದೆ ನೋಡ್ತಾ ಇದ್ರೆ ಮಕ್ಕಳು ಯಾವ ರೀತಿಯಾಗಿ ಕೆಳಗಡೆ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ ಅಂತ. ಹಾಗಿದ್ರು ಕೂಡ ಆತ ಸ್ಪೀಡಾಗಿ ಹೋಗಿದೆ ವ್ಯಾನ್. ಎಲ್ಲಿ ಹೋಗಿ ನಿಲ್ಸ್ಲಿಲ್ವೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ವಾಹನ ಚಾಲಕನಂತೂ ಪೊಲೀಸರು ಬಂಧಿಸಿದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ರೆ ಎಂತಹ ಪೋಷಕರಿಗಾದ್ರೂ ಕೂಡ ಆತಂಕ ಹೆಚ್ಚಾಗುತ್ತೆ. ಯಾಕೆಂದ್ರೆ ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ ಅನ್ನುವಂತ ಕಾರಣಕ್ಕೆ ಈ ಶಾಲಾ ವಾಹನಗಳಲ್ಲಿ ಕಳಿಸ್ಕೊಡ್ತಾರೆ. ಅವರು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಾವಂತರೂ ಹೋಗಿ ಬಿಟ್ಟು ಬರೋದಕ್ಕೆ ಆಗಲ್ಲ ಅನ್ನುವಂಥ ಕಾರಣಕ್ಕೆ ಪೋಷಕರು ಶಾಲಾ ವಾಹನಗಳನ್ನೇ ನಂಬ್ಕೊಂಡಿರ್ತಾರೆ, ಶಾಲಾ ವಾಹನಗಳಲ್ಲಿ ಕಳಿಸ್ತಾ ಇರ್ತಾರೆ. ಆದ್ರೆ ಈ ದೃಶ್ಯವನ್ನ ನೋಡಿದ್ರೆ ಎಂಥ ಪೋಷಕರಿಗೂ ಕೂಡ ಭಯ ಆಗೇ ಆಗುತ್ತೆ. ಇಬ್ರು ಮಕ್ಕಳು ಬಿದ್ದಿದ್ದಾರೆ, ವಿದ್ಯಾರ್ಥಿನಿಯರು ಬಿದ್ದ ತಕ್ಷಣ ಗಾಯಗೊಂಡ ತಕ್ಷಣ ಅಲ್ಲಿ ಎದ್ದು ನಿಂತ್ಕೊಂಡಿದ್ದಾರೆ. ಸ್ಥಳೀಯರು ಕೂಡ ಬಂದು ಅವ್ರನ್ನ ವಿಚಾರಿಸಿದ್ದಾರೆ ಏನಾಯ್ತು ಏನು ಅಂತ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಆದ್ರೆ ವ್ಯಾನ್ ಚಾಲಕನಿಗೆ ಇದು ಗಮನಕ್ಕೆ ಬರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಎದುರಾಗಿರುವಂತದ್ದು. ಅದಾದ ಬಳಿಕ ಆತನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಆದ್ರೆ ಆ ಡೋರನ್ನ ಸರಿಯಾಗಿ ಕ್ಲೋಸ್ ಮಾಡಿರ್ಲಿಲ್ವಾ, ಡಿಕ್ಕಿ ಡೋರನ್ನ ಅನ್ನುವಂಥದ್ದು ಕೂಡ. ಹಿಂದೆ ಇರುವಂತ ಡೋರ್ ಸರಿಯಾಗಿ ಕ್ಲೋಸ್ ಆಗಿರ್ಲಿಲ್ವಾ, ಅಥವಾ ಮಕ್ಕಳೇನಾದ್ರೂ ಎಷ್ಟೇ ಅಂದ್ರೂ ಕ್ಲೋಸ್ ಮಾಡಿದ್ಮೇಲೆ ಒಂದ್ಸಲ ಚೆಕ್ ಮಾಡ್ಬೇಕಾಗುತ್ತೆ. ಡೋರ್ ಕ್ಲೋಸ್ ಆಗಿದ್ಯಾ ಇಲ್ವಾ, ಸರಿಯಾಗಿ ಕೂತಿದ್ಯಾ ಇಲ್ವಾ, ಮಕ್ಳಿಗೆ ಸರಿಯಾಗಿ ಕೂತಿದಾರಾ ಇಲ್ವಾ ಅಂತ. ಅದೇ ಆತನ ಜವಾಬ್ದಾರಿ, ಡ್ಯೂಟಿ ಕೂಡ. ಆದ್ರೆ ಈ ರೀತಿ ಮಕ್ಕಳು ವ್ಯಾನ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ, ಚಲಿಸ್ತಾ ಇರುವಂತ ಸಂದರ್ಭದಲ್ಲಿ ಕೆಳಗಡೆ ಬಿದ್ದಿರೋದ್ರಿಂದ ಪೋಷಕರಲ್ಲಿ ನಿಜಕ್ಕೂ ಕೂಡ ಆತಂಕ ಈಗ ಹೆಚ್ಚಾಗ್ತಾನೆ ಇದೆ. ಈ ರೀತಿ ಆಗ್ಬಿಟ್ರೆ ಹೇಗಪ್ಪ, ನಾವು ಯಾವ ನಂಬಿಕೆ ಮೇಲೆ, ಯಾವ ವಿಶ್ವಾಸದ ಮೇಲೆ ಕಳಿಸೋದು ಅನ್ನುವಂತಹ ಭಯ ಕೂಡ ಇದ್ದೇ ಇರುತ್ತೆ. ಸದ್ಯಕ್ಕೆ ವಾಹನ ಚಾಲಕನನ್ನ ಈಗಾಗಲೇ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಶಾಲಾ ವಾಹನಗಳನ್ನ ಚಾಲನೆ ಮಾಡುವಂತ ಚಾಲಕರು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು. ಮಕ್ಕಳನ್ನ ಹೊತ್ತೊಯ್ಯುವಂತ ವಾಹನ ಆಗಿರುತ್ತೆ, ನಿಧಾನವಾಗಿನೇ ಸೇಫ್ ಆಗಿನೇ ಚಲಿಸಬೇಕಾಗುತ್ತೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತಾ ಇದ್ರೆ ಸಾಕಷ್ಟೇ. भाई वन कही